ದೇಶಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಈ ಭಾವನೆಯನ್ನು ಒಪ್ಪದವರು ಮಾತ್ರ RSS ಅಲ್ಲಿ ಉಳ್ಕೊಳ್ತಾರೆ. ಯಾರಿಗೆ ತನಗೇನೋ ಸಿಗಬೇಕು, ನಾನೇನು RSS ಕೆಲಸ ಮಾಡಿದೆ, ನೀವು ಹೇಳಿದಾಗೆ ನಂಗೆ ಕಾರ್ಡ್ ಸಿಗಬೇಕು, ಸರ್ಟಿಫಿಕೇಟ್ ನಂಗೆ ಸಿಗಿರಬೇಕು, ಆ ಥರದವ್ರು ಯಾರು ಇಲ್ಲಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಸಂಘಟನೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಬೇಸ್ ಲೈನ್ ಏನಂದ್ರೆ ಗಿವಿಂಗ್ ಟು ಅದರ್ಸ್, ಇನ್ನೊಬ್ಬರಿಗೆ ಕೊಡುವಂಥದ್ದು. ಸಮಯ ಇನ್ನೊಬ್ಬರಿಗೆ ಕೊಡಬೇಕಾಗತ್ತೆ. ತಮ್ಮ ಕುಟುಂಬಕ್ಕೋ ಅಥವಾ ತಮ್ಮ ಬಂಧು ಮಿತ್ರ ತನ್ನ ಇಷ್ಟದ ಹವ್ಯಾಸಕ್ಕೋ ಕೊಡುವ ಸಮಯವನ್ನ ಸಮಾಜದ ಕೆಲಸಕ್ಕೆ ಕೊಡಬೇಕಾಗತ್ತೆ. ಹಾಗೆ ಸಮಯ ಕೊಡಬೇಕು, ಪ್ರತಿಭೆಗಳನ್ನು ಕೊಡಬೇಕು, ತಮ್ಮ ಎಲ್ಲವನ್ನೂ ಕೂಡ ಸಮಾಜಕ್ಕೆ ಕೊಡಬೇಕಾಗಿರುತ್ತಲ್ಲ. ಆ ರೀತಿಯ ಕೊಡುವುದರಲ್ಲಿ ಖುಷಿ ಕೊಡುವವರು ಈ ಸಂಘಟನೆಯಲ್ಲಿ ದೀರ್ಘಕಾಲ ಕಾರ್ಯಕರ್ತರಾಗಿ ಉಳ್ಕೊಳ್ತಾರೆ. ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯ ಬಂಧುಗಳು ಬರ್ತಾ ಇದ್ದಾರೆ ಮುಂದೆ ಸಮಾಜದ ಅನೇಕ ಕಡೆಗಳಲ್ಲಿ. ಅವರನ್ನು ತಲುಪಬೇಕಷ್ಟೇ. ಆ ವ್ಯಕ್ತಿಗಳ ಒಳಗಡೆನೆ 3 ಗುಣಗಳನ್ನ ನಾವು ಸಾಮಾನ್ಯವಾಗಿ ಗುರುತಿಸಿ ಅದನ್ನು ಬೆಳೆಸುವ ಕೆಲಸವನ್ನ ಶಾಖೆ ಮೂಲಕ ಮಾಡ್ತೀವಿ. ಅವರ ಒಳಗಡೆ ಒಂದು ನೇತೃತ್ವ ಇರುತ್ತೆ, ಅವರ ಒಳಗಡೆ ಒಂದು ಕರ್ತೃತ್ವ ಇರುತ್ತೆ, ಅವರ ಒಳಗಡೆ ಒಂದು ವ್ಯಕ್ತಿತ್ವ ಇರುತ್ತೆ. ಆ 3ಅನ್ನ ಕೂಡ ಬೆಳೆಸುವ ಒಂದು ವಾತಾವರಣ ಸಂಘದ ದೃಷ್ಟಿಯಿಂದ ಸಿಗುತ್ತೆ. ಹಾಗಾಗಿ ಅವರಲ್ಲಿರುವ ವ್ಯಕ್ತಿತ್ವ, ಕರ್ತೃತ್ವ, ನೇತೃತ್ವದ ಆಧಾರದ ಮೇಲೆ ಅವರು ದೀರ್ಘಕಾಲ ಸಂಘಟನೆಯ ಕೆಲಸವನ್ನ ಅವರು ಮಾಡ್ತಾರೆ. ಇಡೀ ದೇಶದಲ್ಲಿ ಮಾಡ್ತಾರೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅವರು ಮಾಡ್ತಾರೆ. ಇನ್ನು ಒಂದು ಶಾಖೆಗೆ ಒಬ್ಬ ಸ್ವಯಂ ಸೇವಕರಾಗಿ ಬಂದಂಥವರು ಅಲ್ಲಿ ತಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಂಡು ಈ ದೇಶದಲ್ಲಿ ಅತ್ಯಂತ ಎತ್ತರದ ಹುದ್ದೆಗೂ ಕೂಡ ತಲುಪಿದ್ದಾರೆ. ಈ ದೇಶದ ಪ್ರಧಾನಿಗಳಾಗಿದ್ದಾರೆ, ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಹೇಗೆ ಸರ್ ಇದು? ಪ್ರಧಾನಿ ಆಗಬೇಕು ಅನ್ನುವಂಥದ್ದೇ ಸಂಘದ ಸ್ವಯಂ ಸೇವಕರ ಉದ್ದೇಶ ಅಲ್ಲ. ಒಂದಿಬ್ಬರು ಆಗಿದ್ದಾರೆ ಅನ್ನುವಂಥದ್ದು ಸ್ವಯಂ ಸೇವಕರಿಗೆಲ್ಲರಿಗೂ ಕೂಡ ಖುಷಿಯ ಸಂಗತಿನೇ. ಸಮಾಜದ ಎಲ್ಲ ವರ್ಗಗಳಲ್ಲೂ ಕೂಡ ಒಂದು ಪ್ರಾಮಾಣಿಕವಾಗಿರುವ ಪ್ರಯತ್ನಗಳಾಗಬೇಕು. ಆ ಕ್ಷೇತ್ರದಲ್ಲಿ ಒಂದು ಪರಿವರ್ತನೆ ಆಗಬೇಕು. ಆ ದೃಷ್ಟಿಯಲ್ಲಿ ಒಂದು ಕ್ಷೇತ್ರನೂ ಕೂಡ ಆಡಳಿತದ ಗವರ್ನೆನ್ಸಿನ ಕ್ಷೇತ್ರ. ಅದಕ್ಕೂ ಕೂಡ ಸಂಘದ ಸ್ವಯಂ ಸೇವಕರು ಒಂದು ನಿಶ್ಚಿತ ಕಾಲದ ನಂತರ ಅವರು ಹೋದರು. ಆ ರೀತಿಯಲ್ಲಿ ಹೋಗಿ ಅಲ್ಲಿ ಸಮಾಜದ ನೇತೃತ್ವವನ್ನ ಅಲ್ಲಿ ಒಬ್ಬ ಸ್ವಯಂ ಸೇವಕ ಹೇಗೆ ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಬಹಳ ಆದರ್ಶದಿಂದ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇಡೀ ದೇಶಕ್ಕೆ ಸಂಘದ ಸ್ವಯಂ ಸೇವಕರಿಗೆ ಒಂದು ಹೆಮ್ಮೆಯ ದೃಷ್ಟಿಯಲ್ಲೇ ಇಬ್ಬರು ಪೂರ್ವ ಪ್ರಧಾನಿಗಳು ಕೂಡ ತಮ್ಮ ವರ್ಚಸ್ಸಿನ ಮೂಲಕ, ತಮ್ಮ ಕಾರ್ಯದ ಮೂಲಕ ಜನರ ಮನಸ್ಸನ್ನ ಅವರು ವಿಶೇಷವಾಗಿ ಗೆದ್ದಿದ್ದಾರೆ. ಆ ರೀತಿಯ ಒಂದು ಸಮಾಜ ಮುಖಿಯಾಗಿರುವಂತಹ, ಸಮಾಜಕ್ಕೋಸ್ಕರನೇ ಬದುಕುವ ಒಂದು ತತ್ಪರತೆ ಅಂತ ಕರಿತೀವಿ, ಒಳಗಡೆಯ ಒಂದು ಭಾವ, ಅದು ಅವರು ವ್ಯಕ್ತಪಡಿಸಿದ್ದಾರೆ. ಸಂಘದ ಶಾಖೆಯಲ್ಲಿ ಸಿಕ್ಕಿರತಕ್ಕಂತಹ ತಳಮಟ್ಟದ ದೇಶಭಕ್ತಿಯ ಸಂಸ್ಕಾರ ಅದು ಅಲ್ಲಿ ಅಭಿವ್ಯಕ್ತಗೊಂಡಿದೆ ಅಂತ ನಾವು ಹೇಳಬಹುದಷ್ಟೇ. ಇನ್ನು ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಬಂದು ಇಲ್ಲಿ ಸ್ವಯಂ ಸೇವಕರಾಗಿ ಬೇರೆ ಬೇರೆ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಒಂದು ಭಾಗ ಆದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆಗೊಂಡ ಅದೆಷ್ಟೋ ಸೇವಾ ಚಟುವಟಿಕೆಗಳು ನಡೆಯುತ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಸುಮಾರು 1,77,000 ಸೇವಾ ಚಟುವಟಿಕೆಗಳು ಇಡೀ ದೇಶದಲ್ಲಿ RSS ಕಡೆಯಿಂದ ನಡೀತಾ ಇದೆ. ಅದರಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ, ಉದಾಹರಣೆಗೆ ಶಿಕ್ಷಣ, ಸ್ವಾವಲಂಬನೆ, ಆರ್ಥಿಕವಾಗಿ ಕೆಲವರನ್ನ ಸಬಲೀಕರಣಗೊಳಿಸುವಂಥದ್ದು, ಸಾಮಾಜಿಕ ಮುಖದಲ್ಲಿ ಕೆಲಸ, ಇದೆಲ್ಲೂ ಕೂಡ ನಡೀತಾ ಇದೆ. ಶಿಕ್ಷಣ ಅಂದಾಗ ಉದಾಹರಣೆಗೆ ಬೆಂಗಳೂರಲ್ಲೇ ಸುಮಾರು 600 ಸ್ಲಮ್ಗಳಿದ್ದಾವೆ. ಅದರಲ್ಲಿ ಒಂದು 450ಕ್ಕೂ ಹೆಚ್ಚು ಸ್ಲಮ್ಗಳಲ್ಲಿ ನಮ್ಮ ಕಡೆಯಿಂದ ಅನೌಪಚಾರಿಕ ಶಿಕ್ಷಣ ಕೇಂದ್ರ ಅಂತ ರಾಷ್ಟ್ರೋತ್ಥಾನ ಕಡೆಯಿಂದ ನಡೀತಾ ಇದೆ. ಅಲ್ಲಿ ಪ್ರತಿನಿತ್ಯ ಒಂದಷ್ಟು ಟೀಚರ್ಸ್ಗಳು ಹೋಗ್ತಾರೆ. ಅಲ್ಲಿನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಫಿಸಿಕ್ಸು, ಮ್ಯಾಥ್ಸು, ಇನ್ಯಾವುದೋ ಸಂಸ್ಕಾರದ ಭಾಗಗಳನ್ನು ಹೇಳ್ಕೊಡ್ತಾರೆ. ಆ ಮಕ್ಕಳಲ್ಲಿ ಒಂದು ಪರಿವರ್ತನೆ ಬಂದಿದೆ. ಇವರು ಕಂಟಿನ್ಯೂಸ್ ಹೋಗಿ ಆ ಮಕ್ಕಳಿಗೆ ಟೀಚಿಂಗ್ ಹೇಳ್ಕೊಡೋ ಕಾರಣ ಮಕ್ಕಳು ತಮ್ಮ ಶಾಲಾ ತರಗತಿಗಳಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ಯಾವುದು ಕ್ರಿಮಿನಲ್ ಚಟುವಟಿಕೆ ಅವರು ಹೋಗಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಪಿಕ್ ಪಾಕೆಟ್ ಅದು ಇದೆಲ್ಲ ಹೋಗ್ತಾ ಇದ್ರು ಹುಡುಗರು. ಇವತ್ತು ಪೂರ್ತಿ ಇಲ್ಲಿ ಬರ್ತಾರೆ, ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ. ಮನೆಯಲ್ಲಿ ಕುಡಿತಾ ಇದ್ರೆ ಕುಡಿತವನ್ನು ಕೂಡ ಅಪ್ಪ ಅಮ್ಮನಿಂದ ಬಿಡಿಸ್ತಾರೆ. ಹೀಗಾಗಿ ಮನೆಯಲ್ಲಿ ಒಂದು ಸಂಸ್ಕಾರ ಬೆಳೆಯುತ್ತೆ. ಇದು ಶಿಕ್ಷಣದ ಮೂಲಕ ಒಂದು ಸೇವಾ ಚಟುವಟಿಕೆ. ಸಣ್ಣ ಉದಾಹರಣೆ ಹೇಳಿದೆ. ಈ ರೀತಿಯ ಸುಮಾರು 1,77,000 ಬೇರೆ ಬೇರೆ ಚಟುವಟಿಕೆಗಳು ಇಡೀ ದೇಶದಲ್ಲಿ ನಡೀತಾ ಇದೆ. ಅನೇಕ ವನವಾಸಿ ಪ್ರದೇಶಗಳಿವೆ. ಇವತ್ತು ನಾವು ಈಗ ಬೆಂಗಳೂರು ಸಿಟಿಯಲ್ಲಿ ಇದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಅಂತೂ ಈಗ ಮಳೆ ಬರ್ತಾ ಇದೆ. ಒಂದು ಮನೆಯಲ್ಲಿ ಒಂದು ಮಗು ಕೆಮ್ಮಿದ್ರೆ ಕೂಡ ತಾಯಿಗೆ ಗಾಬರಿ ಆಗ್ಬಿಡುತ್ತೆ. ಸುತ್ತಮುತ್ತಲು ಇಷ್ಟೊಂದು ಆಸ್ಪತ್ರೆ ಸೌಲಭ್ಯ ಇದ್ರೂ ಕೂಡ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಆದರೆ ತೀರಾ ವನವಾಸಿ ಪ್ರದೇಶ, ಸುತ್ತಮುತ್ತಲು ಯಾವ ಮನೆಗಳೂ ಇಲ್ಲ ಅನ್ನುವಂತಹ ವಾತಾವರಣದಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಸೇವಾ ಭಾರತೀಯ ಚಿಕಿತ್ಸಾಲಯಗಳು, ಸೇವಾ ಭಾರತೀಯ ವನವಾಸಿ ಕಲ್ಯಾಣದ ಅನೇಕ ಪ್ರಕಲ್ಪಗಳಂದ್ರೆ ಪ್ರಾಜೆಕ್ಟ್ಗಳು ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಗರದಲ್ಲಿ, ಗ್ರಾಮೀಣ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ವಿಶೇಷವಾಗಿ ಸೇವೆಗಳನ್ನು ಮಾಡುವಾಗ ಯಾರಿಗೆ ಸೇವೆಯ ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಸೇವೆ ಮಾಡ್ಲಿಕ್ಕೆ ಯಾರೋ ಇದ್ದಾರೆ ಒಟ್ಟು ಮಾಡೋದಲ್ಲ. ಯಾರಿಗಾದ್ರೆ ನೀಡಿದೆ, ಅವಶ್ಯಕತೆ ಇದೆ, ಆ ರೀತಿಯ ವ್ಯಕ್ತಿಗಳು, ಅಭಾವಗ್ರಸ್ತರು,
ಸಮಾಜದಲ್ಲಿ ಅವರನ್ನ ಉಪೇಕ್ಷೆ ಮಾಡಿದ್ದಾರೆ, ಅವರು ಯಾವುದೋ ರೀತಿಯಲ್ಲಿ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ, ಅಥವಾ ಯಾವುದೋ ಸಾಮಾಜಿಕ ವಂಚಿತರಿದ್ದಾರೆ, ಆ ರೀತಿಯ ವಂಚಿತರು, ಅಭಾವಗ್ರಸ್ತರು, ಉಪೇಕ್ಷಿತರು, ಅಂಥವರಿಗೆ ಸೇವೆಯ ಅವಶ್ಯಕತೆ ಏನಿದೆ ಅದನ್ನು ನೋಡಿಕೊಂಡು ಸಂಘದ ಸೇವಾ ಪ್ರಾಜೆಕ್ಟ್ಗಳು ಕೆಲಸ ಮಾಡ್ತಾ ಇದೆ. ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಇದೆ, ಪ್ರತಿನಿತ್ಯ ರಕ್ತ ಪೂರೈಕೆ ಕೆಲಸ ಮಾಡ್ತಾ ಇದೆ. ಥಲಾಸೀಮಿಯಾ ಅಂತ ಒಂದು ರೋಗ ಇದೆ, ಆ ರೋಗದಲ್ಲಿ ರಕ್ತದ ಮರುಪೂರಣ ಆಗೋದಿಲ್ಲ. ಅಂದರೆ ಯಾರಿಗೆ ನಮಗೆ ಆರೋಗ್ಯವಂತರವರಿಗೆಲ್ಲ ಬ್ಲಡ್ ಉತ್ಪತ್ತಿ ಆಗುತ್ತೆ, ಅವರಿಗೆ ಆಗಲ್ಲ. ಅಂಥ ಮಕ್ಕಳಿಗೆ ಸುಮಾರು 470ರಷ್ಟು ಮಕ್ಕಳಿಗೆ ಉಚಿತವಾಗಿ ರಕ್ತವನ್ನು ಪೂರೈಕೆ ಮಾಡ್ತಕ್ಕಂಥ ರಾಷ್ಟ್ರೋತ್ಥಾನ ರಕ್ತ ನಿಧಿ ಇದೆ. ಸಂರಕ್ಷಾ ಅಂತ ಪ್ರಾಜೆಕ್ಟಿನ ಹೆಸರು. ಹೀಗಾಗಿ ಅಂಥ ಮಕ್ಕಳಿಗೆ ಉಚಿತವಾಗಿ ರಕ್ತ ಕೊಡುವಂಥದ್ದು, ಆ ಮಕ್ಕಳಿಗೆ ಬೇಕಾದ ಶುಶ್ರೂಷೆ ಕೊಡುವಂಥದ್ದು ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದೆ. ಶಿಕ್ಷಣ, ಸ್ವಾವಲಂಬನೆ ನೋಡಿಕೊಂಡ್ರೆ ದೊಡ್ಡ ಮಟ್ಟಿನ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಸಮಾಜ ಇದಕ್ಕೆ ಸ್ಪಂದನೆ ಕೊಡ್ತಾ ಇದೆ. ಸಮಾಜದ ಸಹಕಾರನ ದೊಡ್ಡ ಮಟ್ಟದಲ್ಲಿ ಈ ಸೇವಾ ಚಟುವಟಿಕೆಗಳಿಗೆ ಇದೆ.